ಯಾವ ಲೆವೆಲಿಗೆ ಬಿದ್ದೈತಲ್ಲ ಗುರು ಇದು. ರೂಮ್ ಅವರೇ ನಂಗೆ ಒಂದು ಹೊಸ ಇಶ್ಯೂ ಸ್ಟಾರ್ಟ್ ಮಾಡಿಕೊಟ್ರು. ಸೊ ಮಾಡಿದ್ದೀನಿ, ಯೂಟ್ಯೂಬಿಂದ ನೋಡೋ ಸಬ್ಸ್ಕ್ರೈಬ್ ಮಾಡಿರಿ. 7,110 ಆಗಿತ್ತು ಬಿಲ್ಲು. ಒಂದೆರಡು ಸರಿ ನಾನು ಸ್ಕಿಡ್ ಆಗಿ ಬಿದ್ದುಬಿಟ್ಟೆ. ನೆಕ್ಸ್ಟ್ ನಾನು ಗಾಡಿ ತೊಗೊಂಡು ಶೋರೂಮಿಂದ ಔಟ್ ಸೈಡ್ ಬರ್ತೀನಿ. ನಂಗೆ ಹೊಸ ಪ್ರಾಬ್ಲಮ್ ಏನು ಸ್ಟಾರ್ಟ್ ಆಗಿದ್ದು ಅಂದರೆ, ಸೊ ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಎಲ್ಲರೂ ಆರಾಮಾಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ನಾವು ಸೂಪರ್ ಆಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತೇನಪ್ಪ ಗಾಡಿ ಬಗ್ಗೆ ಕೆಲವೊಂದಿಷ್ಟು ಅಪ್ಡೇಟ್ ಕೊಡೋಣ ಅಂತ ಹೇಳಿ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ನಮ್ಮ ಗಾಡಿ ಕೂಡ ಇಲ್ಲೇ ನಿಂತಿದೆ. ಸೊ ಇವತ್ತು ನಮ್ಮ ಬೈಕಲ್ಲಿ ಕೆಲವೊಂದಿಷ್ಟು ಮೇಜರ್ ಅಪ್ಡೇಟ್ಗಳಾಗಿದೆ. ಕೆಲವೊಂದಿಷ್ಟು ಹೊಸ ಮಟೀರಿಯಲ್ಗಳನ್ನ ಫಿಕ್ಸ್ ಮಾಡಿದೀವಿ, ಒಂದಷ್ಟು ಚೇಂಜಸ್ಗಳಾಗಿದ್ದಾವೆ. 2 months ಬ್ಯಾಕ್ ಏನಾಗಿತ್ತು ಅಂದರೆ, ಒಂದು ಲಾಂಗ್ ರೈಡಿಗೆ ಎತ್ಕೊಂಡು ಹೋಗಿದ್ದೆ. ಅವಾಗ ಏನಾಯಿತು ಅಂದರೆ, ಗಾಡಿ ಸ್ಟಾಪ್ ಮಾಡಿದ್ದೆ ಒಂದು ಬ್ರೇಕ್ ತೊಗೊಂಡು. ಅವಾಗ ಏನಾಯಿತು, ಗಾಡಿ ಆಫ್ ಮಾಡಿದ್ನಲ್ವಾ. ಸೊ ನೆಕ್ಸ್ಟ್ ಸ್ಟಾರ್ಟ್ ಮಾಡಕ್ ಹೋದಾಗೆ ಗಾಡಿ ಸಡನ್ ಆಗಿ ಸ್ಟಾರ್ಟ್ ಆಗಲಿಲ್ಲ. ಏನಾಯಿತು ಅಂದರೆ, ಟಕ್ ಟಕ್ ಅಂತ ಸೌಂಡ್ ಬಂತು. ಅದಾದಮೇಲೆ ನೆಕ್ಸ್ಟು ಏನು ಮಾಡಿದ್ರು ಸ್ಟಾರ್ಟ್ ಆಗಲಿಲ್ಲ. ಸೊ ಕೀ ಆಫ್ ಆನ್ ಮಾಡಿದೆ, ಮತ್ತೆ ಕಿಲ್ ಸ್ವಿಚ್ ಆಫ್ ಆನ್ ಮಾಡಿ ಮತ್ತೆ ಒಂದು 4-5 ಸರಿ ಟ್ರೈ ಮಾಡಿದೆ, ಗಾಡಿ ಆನ್ ಆಗಲಿಲ್ಲ. ಯಾವುದಕ್ಕೂ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ತಳ್ಳಿಬಿಟ್ಟು ಸ್ಟಾರ್ಟ್ ಮಾಡಿದೆ. ಸೊ ಅವಾಗ ನನ್ನ ಬೈಕು ಸ್ಟಾರ್ಟ್ ಆಯಿತು. ಇದು ಮೇಜರ್ ಪ್ರಾಬ್ಲಮ್ ಆಗಿತ್ತು. ಸೊ ಅದಕ್ಕೆ ನಾನೇನು ಮಾಡಿದೆ, ರೈಡಿಂಗ್ ಮಾಡುವಾಗ ಇಂಜಿನ್ ಚೆಕ್ ಲೈಟ್ ಬೇರೆ ಆನ್ ಆಗ್ತಿತ್ತು. ಸೊ ಅದಕ್ಕೆ ಹೋಮಿಗೆ ಹೋಗಿ ಒಂದು 3 days ಏನು ಪ್ರಾಬ್ಲಮ್ ಆಗಲಿಲ್ಲ, ಮತ್ತೆ ಗಾಡಿ ಸ್ಟಾರ್ಟ್ ಆಗಲಿಲ್ಲ. ಸೊ ಅದಾದಮೇಲೆ ಮತ್ತೆ ಅದೇ ಥರ ಆಯಿತು. ಸೊ ಅದಕ್ಕೆ ನಾನೊಂದು ಶೋರೂಮಲ್ಲಿ ತೋರಿಸಿದ್ದೆ ನಿಯರ್ ಬೈ ನಮ್ಮ ಹೋಮ್ ಟೌನಲ್ಲಿ. ಸೊ ಅಲ್ಲಿ ಅಪ್ಡೇಟ್ ಮಾಡಿಬಿಟ್ಟು ಬ್ಯಾಟ್ರಿ ಡೌನ್ ಆಗಿದೆ ಅಂತ ಹೇಳಿಬಿಟ್ಟು ಹೊಸ ಬ್ಯಾಟ್ರಿನ ರೀಪ್ಲೇಸ್ ಮಾಡಿ ಕೊಟ್ಟರು. ಮತ್ತೆ ಅದೇ ಥರ ಪ್ರಾಬ್ಲಮ್ ಇಶ್ಯೂ ಸ್ಟಾರ್ಟ್ ಆಯಿತು. ಅದಾದಮೇಲೆ ನೆಕ್ಸ್ಟ್ ಹೊಸ ಇಶ್ಯೂ ಸ್ಟಾರ್ಟ್ ಆಯಿತು. ಸೊ ಶೋರೂಮ್ ಅವರೇ ನಂಗೆ ಒಂದು ಹೊಸ ಇಶ್ಯೂ ಸ್ಟಾರ್ಟ್ ಮಾಡಿಕೊಟ್ರು. ಏನಾಯಿತು ಅಂದರೆ, ABS ಆಫ್ ಆಗಿಬಿಟ್ಟು ಬ್ಯಾಕ್ ಸೈಡು ರೇರ್ ಬೇಕಿದ್ದು, ಫ್ರಂಟಿಂದು ವರ್ಕ್ ಆಗ್ತಿತ್ತು. ಸೊ ABS ಆಫ್ ಆಗಿತ್ತಲ್ವ, ಹಾಗಾಗಿ ಏನಾಯಿತು, ಗಾಡಿ ಸ್ಕಿಡ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ 2-3 ಸರಿ ಸ್ಕಿಡ್ ಆಗಿ ಬಿದ್ದಿದ್ದೀನಿ. ಸೊ ತುಂಬ ಜನ ಕೇಳ್ತಿದ್ರೆ, ಗಾಡೀಲಿ ಸ್ವಲ್ಪ ಸಣ್ಣ ಪುಟ್ಟ ಏನು ಮಾಡಿಫಿಕೇಶನ್ ಮಾಡಿಸಿದ್ರ, ಸೊ ಸಖತ್ತಾಗಿ ಕಾಣಿಸುತ್ತೆ ಲುಕ್ ವೈಸ್ ಮಾತ್ರ ಗಾಡಿ. ಮೇಜರ್ ಏನೇನು ಚೇಂಜ್ ಮಾಡಿಸಿದ್ರ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿ ಅಂತ ಹೇಳಿ ಹಾಕಿದ್ರು. ಸೊ ಕೆಲವರು ಇನ್ಸ್ಟಾಗ್ರಾಮಲ್ಲಿ ನಂಗೆ DM ಮಾಡಿದ್ರು. ಅದನ್ನು ಆದಷ್ಟು ಬೇಗ ಒಂದು ವಿಡಿಯೋ ಮಾಡಿ ಕೊಡ್ತೀನಿ ನಿಮಗೆ. ಮೇಜರ್ ಆಗಿ ಅಂದರೆ ಕ್ರಾಶ್ ಕಾರ್ಡು ಮತ್ತೆ ಕ್ಯಾರಿಯರ್ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಮಾಡಿಫಿಕೇಶನ್ ಮಾಡಿದ್ದೀನಿ. ಹಂಗೇನೆ ಏನೇನೆಲ್ಲ ಪ್ರಾಬ್ಲಮ್ ಆಗಿತ್ತು, ಯಾವ್ಯಾವ ಇಶ್ಯೂಸ್ ಆಗಿತ್ತು, ಸೊ ಅದೆಲ್ಲ ಯಾವ್ದು ಸಾಲ್ವ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಸೊ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವೇನಾದ್ರೂ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ನಿಮ್ಗೆ ಹೆಲ್ಪ್ ಆಗ್ಬೋದು. ಸೊ ಈ ಗಾಡಿಲಿ ನನಗೇನ್ ಮೇಜರ್ ಇಶ್ಯೂ ಸ್ಟಾರ್ಟ್ ಆಗಿದ್ದು ಅಂದ್ರೆ, ಫಸ್ಟಿಗೆ ರನ್ನಿಂಗ್ ಆಗ್ತಾ ಇತ್ತು ಗಾಡಿ. ಸೊ ಅದೇನಾಯ್ತು, ಸಡನ್ ಆಗಿ ಚೆಕ್ ಲೈಟ್ ಆನ್ ಆಯ್ತು ನಂಗೆ. ಅದಾದ್ಮೇಲೆ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋ, ನಾವು ವಾಟರ್ ಗೀಟರ್ ಕುಡ್ಕೊಂಡು ಆರಾಮಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಇದು ಚೆಕ್ ಲೈಟ್ ಆಫ್ ಆಯ್ತು, ಗಾಡಿ ಆಫ್ ಆದಾಗ. ನೆಕ್ಸ್ಟ್ ಆನ್ ಮಾಡ್ತೀನಿ, ಕಂಟಿನ್ಯೂ ಆನ್ ಆಯ್ತು. ಅದಾದ್ಮೇಲೆ ಸ್ವಲ್ಪ ಮುಂದೆ ಹೋದ್ರೆ ಗಾಡಿದು ಕ್ಲಿಯರ್ ಆಗುತ್ತೆ, ಚೆಕ್ ಲೈಟ್ ಆಫ್ ಆಗುತ್ತೆ ಅಂತ ಅನ್ಕೊಂಡೆ. ಸೊ ಆಫ್ ಆಗ್ಲಿಲ್ಲ, ಕಂಟಿನ್ಯೂ ಬ್ಲಿಂಕ್ ಆಗ್ತಾನೆ ಇತ್ತು. ಅದಾದ್ಮೇಲೆ ನಾನೇನ್ ಮಾಡಿದೆ, ನಿಯರ್ ಬೈ ನನ್ನ ಶೋರೂಮಿಗೆ ತಗೊಂಡು ಹೋಗಿದೆ, ಚೆಕ್ ಮಾಡಿಸಿದೆ. ಅವ್ರೇನ್ ಮಾಡಿದ್ರು, ಈ ಸೀಟ್ ಕೆಳಗಡೆಗೆ ಬ್ಯಾಟ್ರಿ ಫಿಕ್ಸ್ ಮಾಡ್ತೀವಿ. ಸೊ ಬ್ಯಾಟ್ರಿ ಇದೆ, ಬ್ಯಾಟ್ರಿ ಎಲ್ಲ ಚೆಕ್ ಮಾಡಿ ಆಮೇಲೆ ECU ಅಪ್ಡೇಟ್ ಮಾಡಿದ್ರು. ಸೊ ಇದು BS6 ಗಾಡಿ ಆಗಿರೋದ್ರಿಂದ ECU ಎಲ್ಲ ಅಪ್ಡೇಟ್ ಮಾಡಿದ್ರು. ಸ್ಟಿಲ್ ಅದಾದ್ಮೇಲೆನೂ ಅದು ಇಂಡಿಕೇಶನ್ ತೋರಿಸ್ತಾನೆ ಇತ್ತು, ಇಂಜಿನ್ ಚೆಕ್ ಲೈಟ್ ಆನ್ ಆಗಿತ್ತು. ಅದಾದ್ಮೇಲೆ ಬ್ಯಾಟ್ರಿ ರೀಪ್ಲೇಸ್ ಮಾಡಿದ್ರು, ಹೊಸ ಬ್ಯಾಟ್ರಿ ಹಾಕೊಟ್ರು ನಂಗೆ. ನೆಕ್ಸ್ಟ್ ನಾನು ಗಾಡಿ ತಗೊಂಡು ಶೋರೂಮ್ ಇಂದ ಔಟ್ ಸೈಡ್ ಬರ್ತೀನಿ. ನಂಗೆ ಹೊಸ ಪ್ರಾಬ್ಲಮ್ ಏನ್ ಸ್ಟಾರ್ಟ್ ಆಗಿದ್ದು ಅಂದ್ರೆ, ಅದೇನಾಯ್ತು, ಶೋರೂಮ್ ಇಂದ ಔಟ್ ಸೈಡ್ ತಗೊಂಬಂದೆ. ನಾನು ಅದು ತಗೊಂಬಂದಾದ್ಮೇಲೆ ABS ಇದೇನ್ ಚೆಕ್ ಲೈಟ್ ಇದೆ ಅಲ್ವಾ, ABS ಲೈಟ್ ಕಂಟಿನ್ಯೂ ಆಗಿ ಆನ್ ಆಗಿತ್ತು ನಂಗೆ. ಅದು ನಾನು ಆಕ್ಚುಲಿ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ಕಿಲೋಮೀಟರ್ ರೈಡ್ ಮಾಡಿದೆ, ನಿಯರ್ಲಿ ಒಂದು 10 to 15 kilometers. ಅದಾದ್ಮೇಲೆ ಅದು ಹೋಗ್ಲಿಲ್ಲ. ಕಂಟಿನ್ಯೂಸ್ ಆಗಿ ರೈಡ್ ಮಾಡಿ ನೋಡೋಣ ಅಂತ ಅನ್ಕೊಂಡೆ ಹೋಗುತ್ತೆ ಅಂತ, ಬಟ್ ಹೋಗ್ಲಿಲ್ಲ ಅದು. ಅದಾದ್ಮೇಲೆ ಏನಾಯ್ತು, ಫ್ರಂಟ್ ABS ಕರೆಕ್ಟಾಗಿ ವರ್ಕ್ ಆಗ್ತಿತ್ತು, ಬಟ್ ಬ್ಯಾಕಿಂದು ವರ್ಕ್ ಆಗ್ತಿರ್ಲಿಲ್ಲ. ಸೊ ಬ್ಯಾಕಿಂದು ಮೇಜರ್ ಪ್ರಾಬ್ಲಮ್ ಆಗ್ತಿತ್ತು. ಬ್ರೇಕ್ ಅಪ್ಲೈ ಮಾಡಿದ್ರೆ ಸಾಕು ಸ್ಕಿಡ್ ಆಯ್ತು ಗಾಡಿ ತುಂಬಾ. 1-2 ಸರಿ ನಾನು ಸ್ಕಿಡ್ ಆಗಿ ಬಿದ್ಬಿಟ್ಟೆ. ಸೊ ಅವಾಗೇನೆ ಅಂತ ಎಫೆಕ್ಟ್ ಆಗಿಲ್ಲ, ಮೈನರ್ ಸಣ್ಣ ಪುಟ್ಟ ಏಟ್ ಆಯ್ತು ಅಷ್ಟೇ. ಮತ್ತೆ ಇಲ್ಲಿ ತಗೊಂಬಂದು 1-2 ಶೋರೂಮ್ ಚೆಕ್ ಮಾಡಿಸಿದೆ. ಅದಾದ್ಮೇಲೆ ಒಂದು 4 to 5 times ಕಂಟಿನ್ಯೂಸ್ ಆಗಿ ಶೋರೂಮಿಗೆ ತಗೊಂಡು ಹೋಗ್ತಾನೆ ಇದ್ದೆ ಗಾಡಿನ. ಸೊ ಅಲ್ಲಿ ಅಷ್ಟಾದ್ರೂ ಕ್ಲಿಯರ್ ಆಗಲಿಲ್ಲ ನನಗೆ. ಅದಾದಮೇಲೆ ನೆಕ್ಸ್ಟು ರೀಸೆಂಟಾಗಿ ಒಂದು 10 to 15 days ಬ್ಯಾಕ್ ಅವ್ರ ಹತ್ರ ಎಲ್ಲ ಮಾತಾಡಿ ಏನೇನು ಪ್ರಾಬ್ಲಮ್ ಆಗಿದೆ ನಂಗೆ ವಾರಂಟಿಲಿ ಕ್ಲೈಮ್ ಮಾಡಿಕೊಡಿ ಅಂತ ಹೇಳಿ ತೊಗೊಂಡೋದೆ. ಏನೇ ಪ್ರಾಬ್ಲಮ್ ಇದ್ದರೂ ಎಲ್ಲನೂ ರೀಪ್ಲೇಸ್ ಮಾಡಿಕೊಡಿ ಅಂತ. ಅವ್ರೇನು ಮಾಡಿಬಿಟ್ರೆ, ಆಯಿತು ಗಾಡಿ ಬಿಟ್ಟು ಹೋಗಿ ಅಂತ ಹೇಳಿ ನನಗೆ 2 days ಟೈಮ್ ಕೊಟ್ರು. ಸೊ ಅಷ್ಟಲ್ಲೇ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದರು. ಮೇಜರ್ ಆಗಿ ಇಷ್ಟೆಲ್ಲ ಇಶ್ಯೂ ಆಯಿತು. ಸೊ ECUನೆಲ್ಲ ಚೆಕ್ ಮಾಡಿದರು. ECU ಆ್ಯಕ್ಚುಲಿ ಈ ಟ್ಯಾಂಕ್ ಕೆಳಗಡೆ ECU ಇರುತ್ತೆ, ಹಾಗೆ ABS ಯೂನಿಟ್ ಕೂಡ ಅಲ್ಲೇ ಇರುತ್ತೆ. ECUನೂ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದರು ನನಗೆ ಸರ್ವಿಸ್ ಸೆಂಟ್ರಲ್ಲಿ. ಸೊ ಆಯಿತು, ECU ಆಮೇಲೆ ABS ಯೂನಿಟ್ ಎರಡು ಚೆಕ್ ಮಾಡಿ, ಏನಾದರೂ ಪ್ರಾಬ್ಲಮ್ ಇದ್ದರೆ ವಾರಂಟಿಯಲ್ಲಿ ಕ್ಲೈಮ್ ಮಾಡಿ ಕೊಡ್ತೀವಿ ಅಂತ ಹೇಳಿದರು. ಅದಾದ್ಮೇಲೆ ನಂಗೆ ಏನಾಯಿತು, ಮತ್ತೊಂದು ಇಶ್ಯೂ ಸ್ಟಾರ್ಟ್ ಆಯಿತು. ಇದೇನು ಲೋ ಪ್ರೆಷರ್ ಆಯಿಲ್ ಇಂಡಿಕೇಟರ್ ಇದಲ್ವಾ, ಸೊ ಅದು ಇಶ್ಯೂ ಸ್ಟಾರ್ಟ್ ಆಯಿತು. ಅದಕ್ಕೆಲ್ಲದಕ್ಕೂ ಚೆಕ್ ಮಾಡೋಕ್ಕೆ ಬಿಟ್ಟಿದ್ದೆ. ಸೊ ಅವರು ಆ್ಯಕ್ಚುಲಿ ನಿನ್ನೆ ಎಲ್ಲ ಗಾಡಿನ ಕಂಪ್ಲೀಟಾಗಿ ರೆಡಿ ಮಾಡಿಕೊಟ್ರು ನನಗೆ. ಸೊ ಇವಾಗ ಗಾಡಿ ಸ್ಟಾರ್ಟ್ ಆಗಿ 3,000 to 4,000 RPM ಅಲ್ಲಿ ಇದು ಇಂಡಿಕೇಶನ್ ಬರೋ ಹಾಗಿಲ್ಲ.
ಸೊ ಇವಾಗ ಕ್ಲಿಯರ್ ಆಗಿದೆ. ಸೊ ಇಂಜಿನ್ ಲೈಟ್ ಗಾಡಿ ಸ್ಟಾರ್ಟ್ ಆಗಿ ಸ್ವಲ್ಪ ಐಡ್ಲಿಂಗ್ ಜಾಸ್ತಿ ರೈಸ್ ಆಗುತ್ತೆ. RPM ಜಾಸ್ತಿ ತಗೊಂಡು ಆಮೇಲೆ ನಾರ್ಮಲ್ 1 to 1.5 RPMಗೆ ಬರುತ್ತೆ. ಸೊ ಇದು ಅವಾಗ ಆಫ್ ಆಗುತ್ತೆ. ಗಾಡಿ ಅವಾಗ 5 to 10 kmph ರನ್ ಆಗುತ್ತಲ್ವಾ, ಅವಾಗ ABS ರಿಂಗ್ ಆಗುತ್ತೆ. ಸೊ ಗಾಡಿ ರನ್ ಆಗ್ತಿರುವಾಗ ಈ ಲೈಟ್ಸ್ ಎಲ್ಲ ಆಫ್ ಆಗಿರ್ಬೇಕು. ಅವಾಗ ಮಾತ್ರ ಗಾಡಿಲಿ ಏನು ಪ್ರಾಬ್ಲಮ್ ಇರಲ್ಲ. ಸೊ ಈ ಇಂಜಿನ್ ಲೈಟ್ ಆನ್ ಇದ್ರೆ ಗಾಡಿಲಿ ಏನಾದ್ರು ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದನ್ನ ಯಾವತ್ತೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ, ಚಿಕ್ಕ ಪ್ರಾಬ್ಲಮ್ ಅಂತ ಹೇಳಿ. ಅದಾದ್ಮೇಲೆ ABS ಲೈಟ್ ಏನು ಕಂಟಿನ್ಯೂ ಆನ್ ಆಗಿತ್ತಂದ್ರೆ ABS ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟು ನಮ್ ಗಾಡಿಲಿ ಆಗಿದೆ. ನಾನು ಅನ್ಕೊಂಡಿದ್ದೆ ECU ಪ್ರಾಬ್ಲಮ್ ಇರುತ್ತೆ, ABS ಯೂನಿಟ್ ಪ್ರಾಬ್ಲಮ್ ಇರುತ್ತೆ ಅಂತ ಅನ್ಕೊಂಡೆ. ಅದು ಎಲ್ಲ ಚೆನ್ನಾಗೇ ಇತ್ತು. ಸೊ ಇದೇನ್ ಮೀಟರ್ ಇದೆ ಅಲ್ವಾ, ಇದು ಕರೆಕ್ಟ್ ಆಗಿ ವರ್ಕ್ ಆಗ್ತಿರ್ಲಿಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ಈ ಕಂಪ್ಲೀಟ್ ಆಗಿ ಏನ್ ಮೀಟರ್ ಬೋರ್ಡ್ ಇದೆ ಅಲ್ವಾ, ನಂಗೆ ಮೀಟರ್ ವರ್ಕ್ಸ್ ನ ಕಂಪ್ಲೀಟ್ ಆಗಿ ವಾರಂಟಿಲಿ ಇಶ್ಯೂ ಮಾಡಿಕೊಟ್ಟಿದ್ರೆ. ಸೊ ಅದರದ್ದು ಅಮೌಂಟ್ ಏನಿಲ್ಲ ಅಂದ್ರೂ ನಿಯರ್ಲಿ 7,110 rupees ಆಗಿತ್ತು ಬಿಲ್ಲು. ಕಂಪ್ಲೀಟ್ ಆಗಿ ನಂಗೆ ವಾರಂಟಿಲಿ ಕ್ಲೈಮ್ ಮಾಡಿಕೊಟ್ಬಿಟ್ಟು ಎಕ್ಸ್ಟ್ರಾ ಏನ್ ಸಣ್ಣ ಪುಟ್ಟಕ್ಕೆ ಒಂದು 100 rupees ಚಾರ್ಜ್ ಮಾಡಿದ್ರು ಅಷ್ಟೇ. ಗಾಡಿ ಇವಾಗ ಕಂಪ್ಲೀಟ್ ಆಗಿ ಯಾವುದೇ ತೊಂದರೆ ಇಲ್ಲ. ECUನು ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆ, ABS ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆ. ಇವಾಗ ನಮ್ ಗಾಡಿ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಬನ್ನಿ ಹೋಗ್ತಾ ಮಾತಾಡುವ. ಹಾ, ಇನ್ಸ್ಟಾ ಐಡಿ ಅನ್ಪ್ಲಾನಡ್ ಕನ್ನಡಿಗ ಅಂತ ಇದೆ ನೋಡು. ಅನ್ಪ್ಲಾನಡ್ ಕನ್ನಡಿಗ ಅಂತ ಇದೆ ನೋಡು. ಹಾಂ ಚಾಲು ಅದ, ಆಫ್ ಮಾಡ್ಲಾ? ನಡೀತಾ? ಹಾಂ, ಇದಲ್ಲ ನಮ್ಮದು ಸಿಡಮ್ ಪ್ರಾಪರ್. ಯಾವ ಊರು ನಿಮ್ಮದು? ಇದೇ ಊರು ಗುಲ್ಬರ್ಗ. ಎಲ್ಲಿ, ಯಾವ ಏರಿಯಾ? ಜಯನಗರ. ಇರಲಿ, ನಡೆಯುತ್ತೆ. ಹೌದಾ? ಸೊ ಮಾಡಿದ್ದೀನಿ, ಯೂಟ್ಯೂಬಿಂದ ನೋಡೋ, ಸಬ್ಸ್ಕ್ರೈಬ್ ಮಾಡಿರಿ. ಹಾಂ ಸರಿ. ಇಲ್ಲೇ ಲೋಕಲ್ಲಾ? ಕಾಲೇಜ್ ಸ್ಟೂಡೆಂಟಾ ಹೆಂಗೆ? ಏನು ವರ್ಕ್ ಮಾಡ್ತಿದ್ರು? ಹಾಂ, ನೀವು? ನೀಟಂತ ಫ್ರೆಂಡ್ಸ್ ಏನು ನೀವೆಲ್ಲ? ಹೌದಾ, ಸರಿ, ಓಕೆ, ಸಿಗೋ ಮತ್ತೆ. ಓಕೆ ಬಾಯ್. ಸರಿ, ಓಕೆ, ಸಿಗೋ ಮತ್ತೆ, ಬಾಯ್. ಸ್ನೇಹಿತರ ನಮ್ಗೊಂದಷ್ಟು ಹುಡುಗರು ಸಿಕ್ಕಿದ್ರು. ಸೊ ಅವ್ರಿಗೆ ಮಾತಾಡಿಸ್ಕೊಂಡು ಇವಾಗ ರಿಟರ್ನ್ ಸೀದಾ ಸಡಮ್ ಕಡೆ ಹೋಗ್ತಾ ಇದ್ದೀವಿ. ಸೊ ಇದು ಆ್ಯಕ್ಚುಲಿ ಸ್ಟಿಕ್ಕರ್ನ ತೆಗೆದುಬಿಡೋಣ ಅಂತೇಳಿ ಅಂದ್ಕೊಂಡೆ. ಸೊ ಅದು ಒಂದಷ್ಟು ಅದ್ರ ಮೇಲ್ಗಡೆಗೆ ಒಂದು ಸ್ವಲ್ಪ ಆ್ಯಂಟಿ ಸ್ಕ್ರಾಚ್ ಸ್ಕ್ರೀನ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ಇಲ್ಲಾಂದರೆ ಎಲ್ಲ ಸ್ಕ್ರಾಚ್ ಆಗಿಬಿಡುತ್ತೆ ಗುರು. ಸೊ ಬಿಫೋರ್ ಇತ್ತಲ್ವ, ಅದ್ರ ಮೇಲೆ ತುಂಬ ಸ್ಕ್ರಾಚಸ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅದು ಆ್ಯಂಟಿ ಸ್ಕ್ರಾಚ್ ಆರ್ಡರ್ ಮಾಡ್ತೀನಿ ಇವತ್ತು. ಸೊ ಅದು ಬಂದಮೇಲೆ ಕಂಪ್ಲೀಟಾಗಿ ಇದನ್ನು ತೆಗೆದುಬಿಟ್ಟು ಅದನ್ನು ಪ್ಲೇಸ್ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಟೋಟಲಾಗಿ 4 to 5 ಏನು ಪ್ರಾಬ್ಲಮ್ಸ್ ಇತ್ತು ಇವತ್ತೆಲ್ಲ ಕಂಪ್ಲೀಟಾಗಿ ಸಾಲ್ವ್ ಆಗಿದೆ ಅದು. ಸೊ ಒಂದು ಇಂಜಿನ್ ಚೆಕ್ ಲೈಟು, ಅದಾದಮೇಲೆ ABS ಇಂದು, ಅದಾದಮೇಲೆ ಲೋ ಪ್ರೆಷರ್ ಇಂಡಿಕೇಟ್ರು, ಅದಾದಮೇಲೆ 4th ಗೇರ್ನು ಕರೆಕ್ಟಾಗಿ ಬೀಳ್ತಾ ಇರಲಿಲ್ಲ. ಸೊ ಇವತ್ತು 4th ಗೇರ್ದು ಇಶ್ಯೂ ಎಲ್ಲ ಕ್ಲಿಯರ್ ಆಗಿದೆ. ಗಾಡಿ ಮಾತ್ರ ಬಿಟ್ಟಿರೋಕ್ಕಾಗಲ್ಲ ಗುರು, ನಿಜವಾಗ್ಲೂ ಹೇಳ್ತೀನಿ, ಗಾಡಿ ಮಾತ್ರ ಬಿಟ್ಟೇ ಇರೋಕ್ಕಾಗಲ್ಲ ನಂಗಂತರೂ. ಗಾಡಿ ಇಲ್ಲಾಂದರೆ ಏನೋ ಲೈಫಲ್ಲಿ ಕಳ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಿದೆ. ಒಂದು ಪಕ್ಷ ನಮ್ಮ ಹುಡುಗರಿಗೆ ಹೆಂಗಂದರೆ, ಈ ಗರ್ಲ್ ಫ್ರೆಂಡ್ ಜೊತೆಲಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಗರ್ಲ್ ಫ್ರೆಂಡ್ ಇಲ್ಲ ಅಂದ್ರೂ ಸುಮ್ಮನೆ ಇರ್ತಾರೆ ಗುರು. ಬಟ್ ಇಷ್ಟಪಟ್ಟು ತಗೊಂಡಿರೋ ಗಾಡಿನ, ಕಷ್ಟಪಟ್ಟು ತಗೊಂಡಿರೋ ಗಾಡಿನ ಬಿಟ್ಟಿರೋದು ನಿಜವಾಗ್ಲೂ ಹೇಳ್ತೀನಲ್ಲ, ಅದು ಅಸಾಧ್ಯ ಗುರು. ಅದು ಅಷ್ಟು ಈಸಿ ಅಲ್ಲ. ಓಹೋ, ಯಾವುದೋ ಭಯಂಕರ ಆಕ್ಸಿಡೆಂಟ್ ಆಗಿದೆಯಲ್ಲ ಗುರು. ಲಾರಿ ಫುಲ್ ಕೆಳಗೆ ಹೋಗ್ಬಿಟ್ಟಿದೆ. ದೊಡ್ಡ ಲಾರಿ ಗುರು ಇದು, ಸರಿಯಾಗೇ ಬಿದ್ದದೆ. ಅಣ್ಣ ಫುಲ್ ಕಟ್ ಹೊಡೆದಿದ್ದಾನ ಅನ್ಸುತ್ತೆ. ಯಾವ ಲೆವೆಲಿಗೆ ಬಿದ್ದೈತಲ್ಲ ಗುರು ಇದು. ಯಪ್ಪ, ದೊಡ್ಡ ಗಾಡಿನೇ, ಲೋಡ್ ಇತ್ತು ಅನ್ಸುತ್ತೆ, ಕಂಟ್ರೋಲ್ ಆಗಿಲ್ಲ, ಸರಿಯಾಗಿ ಬಿದ್ದಿದೆ ಗಾಡಿ ಮಾತ್ರ. ಫುಲ್ ಕಟ್ ಹೊಡೆದು ಒಂದೇ ಸರಿಗೆ ಬಿದ್ದೈತೆ ಲಾರಿ, ಇಲ್ಲೇ ಬಿದ್ದಿರೋದು. ಮರಗಿರಕ್ಕೆಲ್ಲ ಗೀಚ್ಕೊಂಡ್ಬಿಟ್ಟೈತಲ್ಲ ಗುರು ಗಾಡಿ. ಸ್ನೇಹಿತರೆ, ನಿಮ್ಮದು N160 ಬೈಕ್ನ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆಗ್ತಾ ಇದ್ರೆ, ಸ್ಟಾರ್ಟ್ ಆಗ್ತಿಲ್ಲ ಅಂದರೆ, ಸೊ ಒಂದು ಕೆಲಸ ಮಾಡಿ. ಸೊ ಬ್ಯಾಟ್ರಿ ಚೆಕ್ ಮಾಡಿ, ಅದಾದಮೇಲೆ ECU ಚೆಕ್ ಮಾಡಿಸಿ. ಸೊ ECU ಚೆಕ್ ಮಾಡ್ಸೋಕ್ಕಿಂತ ಮುಂಚೆ ಒಂದು ಸಾರಿ ಫ್ಯೂಜಸ್ನೆಲ್ಲ ಚೆಕ್ ಮಾಡಿ, ಅದಾದಮೇಲೆ ನೆಕ್ಸ್ಟು ಪಿಲಿಯನ್ ಸೀಟ್ ಕೆಳಗಡೆಗೆ ರೈಟ್ ಸೈಡಲ್ಲಿ ಸೊ ರಿಲೇಸ್ ಇರುತ್ತೆ, ಸ್ಟಾರ್ಟಿಂಗ್ ರಿಲೇ ಇರುತ್ತೆ. ಸೊ ಅದನ್ನೊಂದು ಸರಿ ಡೈರೆಕ್ಟ್ ಮಾಡಿ ನೋಡಿ, ಸ್ಟಾರ್ಟ್ ಆಗಿಲ್ಲ ಅಂದರೆ. ಇನ್ ಕೇಸ್ ಸ್ಟಾರ್ಟ್ ಆಯಿತು ಅಂದರೆ ಆಮೇಲೆ ECU ಚೆಕ್ ಮಾಡಿಸಿ, ಬ್ಯಾಟ್ರಿ ಚೆಕ್ ಮಾಡಿ. ಬ್ಯಾಟ್ರಿ ಏನಾದರೂ ಲೋ ವೋಲ್ಟೇಜ್ ಅಂತ, ಬಿಲೋ ಲೋ ವೋಲ್ಟೇಜ್ ಏನಾದರೂ ಲೋ ವೋಲ್ಟೇಜ್ ಅಂತ ಬಂತಂದರೆ, ಸೊ ಅವಾಗ ECUದು ಏನಾದರೂ ಪ್ರಾಬ್ಲಮ್ಸ್ ಇರುತ್ತೆ. ಒಂದ್ಸರಿ ಬ್ಯಾಟ್ರಿ ರಿಮೂವ್ ಮಾಡಿ ಹೊಸ ಬ್ಯಾಟ್ರಿ ರಿಪ್ಲೇಸ್ ಮಾಡಿಸ್ರಿ. ಅದಾದಮೇಲೆ ಅಲ್ಲಿಗೂ ಕರೆಕ್ಟ್ ಆಗಿಲ್ಲ ಅಂದರೆ, ಸೊ ಅದು ECUದೇ ಮೇನ್ ಪ್ರಾಬ್ಲಮ್ ಇರುತ್ತೆ. ಸೊ ಹಾಗಾಗಿ ಸೊ ಇನ್ ಕೇಸ್ ಎಮರ್ಜೆನ್ಸಿ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಅಂದರೆ, ಅರ್ಜೆಂಟ್ ಇತ್ತು ಅಂದರೆ, ಅದೇ ಹೇಳಿದ್ನಲ್ವ, ಪಿಲಿಯನ್ ಸೀಟ್ ಕೆಳಗಡೆಗೆ ರೈಟ್ ಸೈಡಲ್ಲಿ 3 ರಿಲೇ ಇದೆ. ಸೊ ಅದರಲ್ಲಿ ಸೆಂಟ್ರದ್ದು ಸ್ಟಾರ್ಟಿಂಗ್ ರಿಲೇ, ಅದನ್ನು ಏನು ಮಾಡಿರಿ ನೀವು
ಒಂದು ಎಕ್ಸ್ಟ್ರಾ ಮನೆಯಲ್ಲಿ ನಾರ್ಮಲ್ ವೈರ್ ಯೂಸ್ ಮಾಡಲ್ವಾ, ಅದನ್ನು ಕಟ್ ಮಾಡ್ಕೊಂಬಿಟ್ಟು ಸೊ ಅದರಲ್ಲಿ 4 ಪ್ಲಗ್ ಇರುತ್ತೆ ಅಕ್ಕಪಕ್ಕ, ಒಂದು ಫ್ರಂಟ್ ಬ್ಯಾಕ್ ಹಿಂಗೆ. ಸೊ ಫ್ರಂಟ್ ಬ್ಯಾಕ್ ಏನು ಇರುತ್ತೆ ಅಲ್ವಾ, ಅಲ್ಲಿ ಅದನ್ನು ವೈರನ್ನ ಕಟ್ ಮಾಡಿಕೊಂಡು ಅದರಲ್ಲಿ ಡೈರೆಕ್ಟ್ ಮಾಡಿ ಆದಮೇಲೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಏನು ಪ್ರಾಬ್ಲಮ್ ಇಲ್ಲ, ಅದರಿಂದ ಏನು ತೊಂದರೆ ಆಗಲ್ಲ, ನಾರ್ಮಲಾಗಿ ಏನು ತೊಂದರೆ ಆಗಲ್ಲ. ಸೊ ಅದಾದಮೇಲೆ ನೆಕ್ಸ್ಟು ನೀವು ರಿಪ್ಲೇಸ್ ಮಾಡಿಸಿ ಅದನ್ನು. ಸೊ ನಾನು ಯಾವತ್ತೂ ಈ ಗಾಡಿನ ಒಂದು ಬೈಕು, ಒಂದು ಮಷಿನ್ನು ಥರ ಯಾವತ್ತೂ ಟ್ರೀಟ್ ಮಾಡಿಲ್ಲ. ಇದು ನಮ್ಮ ಫ್ಯಾಮಿಲಿಲಿ ಇದು ಒಂದು ಫ್ಯಾಮಿಲಿ ಮೆಂಬರ್ ಥರ ಟ್ರೀಟ್ ಮಾಡಿದ್ದೀನಿ.